ಕಷ್ಟಪಟ್ಟು ದುಡಿದ ಹಣ ಕೈತಪ್ಪಿ ಹೋದ್ರೆ ಆ ನೋವು ತಡೆಯೋಕ್ಕಾಗಲ್ಲ. ಆದರೆ ಕಳೆದು ಹೋದ ಹಣ 4 ತಿಂಗಳ ನಂತರ ಮಣ್ಣಿನ ಅಡಿಯಿಂದ ವಾಪಸ್ ಸಿಕ್ಕಿರುವ ಇಂಥದ್ದೊಂದು ಅಚ್ಚರಿಯ ಘಟನೆ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ರೈತರೊಬ್ಬರು ತಾವು 5-6 ತಿಂಗಳು ಕಷ್ಟಪಟ್ಟು ಬೆಳೆದ ಜೋಳವನ್ನ ಮಾರುಕಟ್ಟೆಯಲ್ಲಿ ಮಾರಿ ಬಂದ 17,000 ರೂಪಾಯಿ ಹಣವನ್ನ ಜೇಬಿನಲ್ಲಿ ಇಟ್ಕೊಂಡು ಜಮೀನಿನ ಕೆಲಸಕ್ಕೆ ಹೋಗಿದ್ರು. ಆದ್ರೆ ನೇಗಿಲು ಹೊಡೆಯುವಾಗ ಆ ಹಣ ಜೇಬಿನಿಂದ ಬಿದ್ದು ಮಣ್ಣಿನ ಅಡಿಯಲ್ಲಿ ಸೇರಿಕೊಂಡಿತ್ತು. ಎಷ್ಟೇ ಹುಡುಕಿದ್ರು ಹಣ ಸಿಗದೆ ಬೇಸತ್ತು ಆ ರೈತ ಹಣದ ಆಸೆಯನ್ನೇ ಬಿಟ್ಟಿದ್ರು. ಆದ್ರೀಗ ಮುಂಗಾರು ಮಳೆ ಆರಂಭವಾಗ್ತಾ ಇದ್ದಂತೆ ಜಮೀನು ಹದ ಮಾಡಲು ಹೋದ ರೈತನಿಗೆ ಭೂತಾಯಿ ಪವಾಡ ಎಂಬಂತೆ ಅದೇ ನೋಟಿನ ಕಂತೆಯನ್ನು ವಾಪಸ್ ಕೊಟ್ಟಿದ್ದಾಳೆ. ಮಣ್ಣಿನಲ್ಲೇ ಬಿದ್ದಿದ್ರಿಂದ 500, 200, 100 ಮತ್ತು 50 ರೂಪಾಯಿ ನೋಟುಗಳನ್ನ ಗೆದ್ದಲು ತಿನ್ನಲು ಶುರು ಮಾಡಿದ್ವು. ಕೆಲವು ನೋಟುಗಳು ಹರಿದು ತೂತು ಬಿದ್ದ ಸ್ಥಿತಿಯಲ್ಲಿದ್ವು. ಆದರೆ ನೋಟುಗಳ ಸೀರಿಯಲ್ ನಂಬರ್ ಸರಿಯಾಗಿರುವುದರಿಂದ ಬ್ಯಾಂಕ್ಗೆ ಕೊಟ್ಟು ಹೊಸ ನೋಟುಗಳನ್ನ ಪಡೆಯಬಹುದು ಎಂದು ರೈತನ ಅಣ್ಣನ ಮಗ ಧೈರ್ಯ ತುಂಬಿದ್ದಾನೆ. ಕಷ್ಟಪಟ್ಟು ಸಂಪಾದಿಸಿದ ಹಣ ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗಲ್ಲ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ರೈತರೆ, ನಮ್ಮ ಚಿಕ್ಕಪ್ಪನಿಗೆ 3 ತಿಂಗಳ ಹಿಂದ್ಗಡೆ ಒಂದು 17,000 ದುಡ್ಡು ಬಿಳಿಸ್ಬಿಟ್ಟಿದ್ರು. ಅದು ಇವತ್ತು ತೋಟದಲ್ಲಿ ಕೆಲಸ ಮಾಡುವಾಗ ಸಿಕ್ಕಿದೆ 17,000. ನೋಡಿ, ಅದು ಮಣ್ಣಲ್ಲಿ ಊದ್ಕೊಂಡು ಈ ಥರ ಹೋಗ್ಬಿಟ್ಟಿದೆ. ಒಂದು ಅರ್ಧ ಭಾಗ ನೋಟ್ಗಳೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ. ಮಧ್ಯದಲ್ಲಿ ಇರೋದೆಲ್ಲ ಚೆನ್ನಾಗಿದೆ. ಇದನ್ನ ಬ್ಯಾಂಕ್ ಕೊಟ್ಟು ಏನೋ ಚೇಂಜ್ ಮಾಡೋ ವ್ಯವಸ್ಥೆ ಮಾಡಬೇಕು. ತುಂಬ ನಗ್ತಾ ಇದ್ದಾರೆ. ಕಷ್ಟಪಟ್ಟಿದ್ದ ದುಡ್ಡು, ಅರ್ಶಿನ ದುಡ್ಡು, ಜೋಳದ ದುಡ್ಡು ಅಂತ ಅಳ್ತಾ ಇದ್ರು. ಅವಾಗೆಲ್ಲ 17,000 4 ತಿಂಗಳಾದ್ಮೇಲೆ ಸಿಕ್ಕಿದೆ ನೋಡಿ.